ಟುಡೇ 13th ಮೇ 2026 ನಾನು ಅಕೌಂಟ್ ಎಂಗೇಜ್ಮೆಂಟ್ ಸೆಟಪ್ ಇನ್ SDO ಮಾಡ್ತಾ ಇದ್ದೀನಿ. ಸೊ ಅಕೌಂಟ್ ಎಂಗೇಜ್ಮೆಂಟ್ ಸೆಟಪ್ ಆಗಿಲ್ಲದೆ ಇದ್ರೆ ಅದನ್ನೊಂದು ಸ್ಟೆಪ್ ಆಫ್ ಪ್ರೋಸೆಸ್ ತೊಳ್ಕೊಳ್ಳೋಣ. SDO ಅಲ್ಲಿ ಇದ್ದೀನಿ. ಈ URL ಚೇಂಜ್ ಮಾಡೋದೆಲ್ಲ ವಿಡಿಯೋ ಮಾಡಿದ್ದೀವಿ. ಸೊ ಅಲ್ಲಿಗೆ ಜಂಪ್ ಇಂಟು ಅಕೌಂಟ್ ಎಂಗೇಜ್ಮೆಂಟ್. ಅಕೌಂಟ್ ಎಂಗೇಜ್ಮೆಂಟ್ ನನ್ನ ಸಿನಾರಿಯೋಲಿ ಆಕ್ಟಿವ್ ಆಗಿದೆ. ಸೊ ಆಕ್ಟಿವ್ ಆಗಿಲ್ಲ ಅಂದ್ರೆ ಏನು ಅಂತ ನೋಡಬೇಕು. ಬೇಸಿಕಲಿ ಫಸ್ಟ್ ನಾವು ಸೆಟಪ್ ನೋಡೋದು. ಸೊ ಅಕೌಂಟ್ ಎಂಗೇಜ್ಮೆಂಟ್ ಸೆಟಪ್ ಆಗಿದ್ರೆ ನಿಮ್ಗೆ ಅಕೌಂಟ್ ಎಂಗೇಜ್ಮೆಂಟ್ ಆಪ್ ಕಾಣಿಸ್ಬೇಕು ಇನ್ ಆಪ್ ಲಾಂಚರ್. ಸೊ ನಾನು ಮೂಸ್ ಪಾಯಿಂಟರ್ ಅದಕ್ಕೆ ಮೂವ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಅಕೌಂಟ್ ಎಂಗೇಜ್ಮೆಂಟ್ ಸೆಟ್ಟಿಂಗ್ಸ್ ಬಂದು ಫಸ್ಟ್ ಕೆಲಸ ನಾವು ಕನೆಕ್ಟರ್ ಸೆಟ್ಟಿಂಗ್ಸ್ ಮಾಡಬೇಕು. ಸೊ ಅಕೌಂಟ್ ಎಂಗೇಜ್ಮೆಂಟ್ ವಿಚ್ ವಾಸ್ ಪ್ರೀವಿಯಸ್ಲಿ ನೋನ್ ಆಸ್ ಪಾಡಾಟ್, ಇದಕ್ಕೆ ನಿಮ್ಗೆ ಡೇಟಾ ಬರೋದು ಯಾವಾಗ್ಲೂ ಸೇಲ್ಸ್ ಫೋರ್ಸ್ ಇಂದ. ಇದು ಪಾಸ್ಡ್ ಸ್ಟೇಟಸ್ ಅಲ್ಲಿ ಇರುತ್ತೆ ಜನರಲಿ. ಅಂಡ್ ನಮ್ಮ ಹತ್ರ ಡೇಟಾ ಕ್ಲೌಡ್ ಆಕ್ಟಿವ್ ಆಗಿರೋದ್ರಿಂದ ಇದನ್ನ ನಾವು ರೆಸ್ಯೂಮ್ ಸಿಂಕಿಂಗ್ ಮಾಡಬೇಕು. ಆಯ್ತಾ? ಪಾಸ್ ಸ್ಟೇಟಸ್ ಇಂದ ಇದು ಒನ್ ಆಫ್ ದಿ ಸ್ಟೆಪ್ಸ್. ಜನರಲಿ ಪಾಸ್ಡ್ ಆಗಿರುತ್ತೆ ಅದು. ಸೊ ನಮ್ಮ ಹತ್ರ ಡೇಟಾ ಕ್ಲೌಡ್ ಇರೋದ್ರಿಂದ ಐ ಆಲ್ಸೋ ರೆಸ್ಯೂಮ್ ಇಟ್. ಆಯ್ತಾ? ಸೊ ಇದು ಬರೀ ಅಕೌಂಟ್ ಎಂಗೇಜ್ಮೆಂಟ್ ಇದ್ರೆ ಬರಲ್ಲ. ಸೊ ಸದ್ಯಕ್ಕೆ ಈಗ ನಮ್ಮ ಹತ್ರ ಎರಡು ರೆಸ್ಯೂಮ್ ಆಗಿದೆ, ಸ್ಟೇಟಸ್ ಆಕ್ಟಿವ್ ಇದೆ. ಇನ್ ಮಿಕ್ಕಿದೇನು ಬೇಕಾಗಿಲ್ಲ ನಮಗೆ, ಲಿಂಕ್ಡ್ ಇವೆಲ್ಲ ಸದ್ಯಕ್ಕೆ ಏನು ಬೇಡ. ಸೊ ಇದಾದ ಮೇಲಿಂದ ನಾವು ಆಬ್ವಿಯಸ್ಲಿ ದಿಸ್ ಇಸ್ ಆಲ್ಸೋ ಎನ್ ಇಮೇಲ್ ಮಾರ್ಕೆಟಿಂಗ್ ಟೂಲ್. ಡೊಮೇನ್ ಮ್ಯಾನೇಜ್ಮೆಂಟ್ ಬಂದು ಇಲ್ಲಿ ನಾವು ಒಂದು ಡೊಮೇನ್ ಆಡ್ ಮಾಡಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಸ್ಕ್ರೀನ್ ಅಲ್ಲಿ ಈ ಸೇಮ್ ಪ್ರೋಸೆಸ್. ಈಗ ಇಮೇಲ್ ಕಳ್ಸಕ್ಕೆ ನಂಗೊಂದು ಡೊಮೇನ್ ಬೇಕು. ಈ ಡೊಮೇನ್ ನ ಆಡ್ ಮಾಡಬೇಕಾಗತ್ತೆ. ಸೊ ಬೇಸ್ಡ್ ಆನ್ ದಿ ಪ್ರೀವಿಯಸ್ ಲರ್ನಿಂಗ್, ಸೊ ನಾವು ಕೆಲವೊಂದು ಡೊಮೇನ್ಸ್ ಯೂಸ್ ಮಾಡ್ತಾ ಇದೀವಿ. ಇಫ್ ಐ ಆಮ್ ನಾಟ್ ರಾಂಗ್, ಎಲ್ಲೋ ಬರ್ಕೊಂಡಿದ್ದೆ ನಾನು, ಓಪನ್ ಮಾಡಿದೆ MC ನೆಕ್ಸ್ಟ್ ವಿಡಿಯೋಸ್. ಇಲ್ಲಿದೆ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಸ್ಕ್ರೀನ್ ಅಲ್ಲಿ decompiler.com ನಮ್ದು ಡೆಮೋ, ಸಾರಿ ಡೊಮೇನ್. ಇದು ಮಾರ್ಕೆಟಿಂಗ್ ಕ್ಲೌಡ್ಗೆ ಅಂತ ಯೂಸ್ ಮಾಡೋಣ ಅನ್ಕೊಂಡಿದ್ದೀನಿ, ಇನ್ನೂ ಮಾಡಿಲ್ಲ. ಪಾರ್ಡಾಟ್ಗೆ ಈ ಸಬ್ ಡೊಮೇನ್ ನ ಯೂಸ್ ಮಾಡಬೇಕು ಅನ್ಕೊಂಡಿದ್ದೀನಿ ಫಾರ್ ಇಮೇಲ್ ಇನ್ಸ್ಟೆಡ್ ಆಫ್ ದಿಸ್. ಸೊ ಇದನ್ನ ನಾನು ಚೇಂಜ್ ಮಾಡ್ಕೋತೀನಿ. ದಟ್ ಇಸ್ ಪಾರ್ಡಾಟ್ ಆರ್ MCAE. ಅಂಡ್ ಎಲ್ಲ ನಾವು ಒಂದೇ ಡೊಮೇನ್ ಅಲ್ಲಿ ಮಾಡ್ತಾ ಇರೋದು, ಈ ಡೊಮೇನ್ ಅಲ್ಲೇ ಎಲ್ಲಾರು. ಸೊ ಇಮೇಲ್ ನಾನ್ ಮಾಡಿದ್ದೀನಿ, ಗೌತಮ್, ರಾಹುಲ್, ಭವ್ಯ ಆಯ್ತು. ಹರ್ಷಂಗ್ ವೇಟ್ ಮಾಡ್ತಾ ಇದ್ದೀವಿ, ಹರ್ಷನ್ ಇನ್ನೂ ಆಗಿಲ್ಲ. ಸೊ ಯಾವ್ದಾಯ್ತು? MC ನೆಕ್ಸ್ಟ್ ಅಲ್ಲಿ ಇಮೇಲ್ ಆಯ್ತು, ಗೌತಮ್ ಆಯ್ತು, ರಾಹುಲ್ ಆಯ್ತು, ಭವ್ಯ ಆಯ್ತು. ಸೊ ದಿಸ್ ಇಸ್ ಡನ್ ಅಲ್ವಾ? ಸೊ ಇದು ಇನ್ನೂ ಆಗಿಲ್ಲ. ಬದಲು ನಾನು, ಸಿನ್ಸ್ ನಾವೆಲ್ಲರೂ ಒಂದೇ ಸಬ್ ಡೊಮೇನ್ ಯೂಸ್ ಮಾಡ್ತೇವೆ, ರಿಯಲ್ ವರ್ಲ್ಡ್ ಅಲ್ಲಿ ಹಿಂಗಿರಲ್ಲ. ರಿಯಲ್ ವರ್ಲ್ಡ್ ಅಲ್ಲಿ ಕ್ಲೈಂಟು ಇಮೇಲು, MC, ಆಮೇಲೆ ಹೆಲೋ, ಈ ತರ ಸಬ್ ಡೊಮೇನ್ ಚೂಸ್ ಮಾಡ್ತಾರೆ. ಕ್ಲೈಂಟ್ ಹತ್ರ ಏನಿದೆ ನೋಡ್ಕೊಂಡು. ಸೊ ಕ್ಲೈಂಟ್ ಹತ್ರ ಈಗ ಅಕೌಂಟ್ ಎಂಗೇಜ್ಮೆಂಟ್ ಇರೋದ್ರಿಂದ, ಸೊ ವಾಟ್ ಐ ವಾಂಟೆಡ್ ಟು ಡೂ ಇಸ್, ಈ ಸಿನಾರಿಯೋಲಿ ನಂದನ್ನು ಒಂದು ಆಡ್ ಮಾಡ್ಕೊಂಡು MCAE CP ಅಂತ ಮಾಡ್ಕೋತೀನಿ. ಸೊ ನೀವುಗಳು ಅಕೌಂಟ್ ಎಂಗೇಜ್ಮೆಂಟ್ ಇಂದ ಇಮೇಲ್, ನನ್ಗೆ ಗೊತ್ತಿಲ್ಲ ಇಮೇಲ್ ಹೋಗುತ್ತೋ ಇಲ್ವೋ ಅಂತ. ಇದು ನಾವು ಟ್ರೈ ಮಾಡ್ಬಿಡ್ತೀನಿ, ನಾನು ಕಂಪ್ಲೀಟ್ಲಿ ಟ್ರೈ ಮಾಡಿ ಮುಗಿಸ್ಬಿಡ್ತೀನಿ. ಇದು ಸಬ್ ಡೊಮೇನ್. ಈ ಸಬ್ ಡೊಮೇನ್ ನ ಕಾಪಿ ಮಾಡಿ ಇಲ್ಲಿ ಸಿಂಪಲ್ ಆಡ್ ಮಾಡ್ಬೇಕಷ್ಟೇ. ಆಡ್ ಸಬ್ ಡೊಮೇನ್, ಕ್ರಿಯೇಟ್ ಡೊಮೇನ್, ಮುಗಿದೋಯ್ತು. ತುಂಬಾ ಸಿಂಪಲ್. ಆದ್ರೆ ಇಲ್ಲಿ ಎಕ್ಸ್ಪೆಕ್ಟೆಡ್ DNS ಎಂಟ್ರೀಸ್ ಅಂತ ಬರುತ್ತೆ. ಇದನ್ನ ಕ್ಲಿಕ್ ಮಾಡಿ ಈ ಮೂರನ್ನು ಕೊಡ್ಬೇಕಾಗತ್ತೆ. ಇದು ಕೊಡದೇ ಇದ್ರು ಹೋಗುತ್ತೆ, ತೊಂದರೆ ಇಲ್ಲ. MCAE ಇಲ್ಲಿ ಏನು ಇಲ್ಲ. ಅಕೌಂಟ್ ಎಂಗೇಜ್ಮೆಂಟ್ ಇಮೇಲ್ ಪಾಸಸ್ SPF ಆಟೋಮೆಟಿಕಲಿ, ಬಟ್ ವಿ ರೆಕಮೆಂಡೆಡ್ ಸೆಟ್ಟಿಂಗ್ ಅಟ್ ಆಸ್ ಅ ಬೆಸ್ಟ್ ಪ್ರಾಕ್ಟಿಸ್. ಯಾವುದು? ಇದು SPFಗೆ. ಇದಕ್ಕೇನು ಕೊಟ್ಟಿಲ್ಲ ಅವರು. ಇದನ್ನ ಮಾಡ್ಬೇಕು ಇವೆರಡನ್ನ. ಸೊ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ನಾನು MCAE ಡೊಮೇನ್ ಸೆಟಪ್ ಚಂದ್ರ, ಆಯ್ತಾ? ಇದನ್ನು ಮಾಡ್ಕೊಂಬಿಡೋಣ. ಡೊಮೇನ್ ಯಾವುದು, ಸಬ್ ಡೊಮೇನ್ ಯಾವ್ದು ಯೂಸ್ ಮಾಡ್ತಾ ಇದೀವಿ? ಸಬ್ ಡೊಮೇನ್ ಇದು. ಡೊಮೇನ್ ಅಲ್ಲಿ ನಾವು ಏನು ಮಾಡಲ್ಲ, ಬಿಕಾಸ್ ಅದು ವೆಬ್ಸೈಟ್. ಸೊ ಈ ಸಬ್ ಡೊಮೇನ್ಗೆ ನಾವು ಟೆಕ್ಸ್ಟ್ ರೆಕಾರ್ಡ್ಸ್ ಇದನ್ನ ಆಡ್ ಮಾಡ್ತಾ ಬರ್ಬೇಕು. ಸೊ ವ್ಯಾಲಿಡೇಷನ್ ಕೀ
ಇದು ಕೀ ವ್ಯಾಲ್ಯೂ ಪೇರ್. ಇದು ಒಂದು. ಎರಡನೇದು ತ್ರಿಬಲ್ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಳ್ಳಿ, ಟ್ಯಾಬ್ ಹೊಡೀರಿ, ಕೀ ಮತ್ತೆ ವ್ಯಾಲ್ಯೂ ಪೇರ್ ಇದು. ತ್ರಿಬಲ್ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿ ಇದು. ಈಗ ನಾನು ಏನ್ ಮಾಡ್ಬೇಕು ಅಂದ್ರೆ ಈ ಸಬ್ ಡೊಮೈನ್ಗೆ ಈ ಕೀ ಹಾಕ್ಬೇಕು, ಎಲ್ಲ ಟೆಕ್ಸ್ಟ್ ರೆಕಾರ್ಡ್ಸ್. ಸೊ ಇದನ್ನ ಎಲ್ಲಿ ಮಾಡ್ಬೇಕು ನಾನು? ಸೊ ಇದನ್ನ ನಾನು ರಿಯಲ್ ವರ್ಲ್ಡ್ ಅಲ್ಲಿ ವಿ ನೀಡ್ ಟು ಗಿವ್ ದಿಸ್, ವಿ ನೀಡ್ ಟು ಗಿವ್ ದಿಸ್ ಟು ಡೊಮೈನ್ ಮ್ಯಾನೇಜ್ಮೆಂಟ್ ಅಡ್ಮಿನ್ ಅಥವಾ IT ಅಡ್ಮಿನ್ ಕೊಡ್ಬೇಕು. ನಮ್ಮ ಸಿನಾರಿಯೋಲಿ ಏನಾಗ್ತಾ ಇದೆ ಅಂದ್ರೆ ಚಂದ್ರಪ್ರಸಾದ್ ಹತ್ರ ಗೋಡ್ಯಾಡಿ ಆಕ್ಸೆಸ್ ಇದೆ. ನಾನು ಈ ಡೀಟೇಲ್ಸ್ನ ಈಗ ಫಿಲ್ ಮಾಡಬೇಕು. ಸೊ ಇದು 5 minutes to 24 hours ತಗೊಳುತ್ತೆ. ಸೊ ಆಟೋಮೆಟಿಕ್ ಸೈನ್ ಇನ್ ಆಗುತ್ತೆ ಇದು. ಮೈ ಪ್ರಾಡಕ್ಟ್ಸ್. ಸೊ ಇದನ್ನ ಯೂಶಲಿ IT ಅಡ್ಮಿನ್ ಅಂದ್ರೆ ಯಾರು ಡೊಮೈನ್ ಮ್ಯಾನೇಜ್ ಮಾಡ್ತಾರೋ ಅಂತ. ನಾವು ಡೊಮೈನ್ ಪರ್ಚೇಸ್ ಮಾಡಿರೋದು ಇಲ್ಲಿ. ಸೊ ಮೈ ಪ್ರಾಡಕ್ಟ್ಸ್. ಸೊ ಈ ನ್ಯಾವಿಗೇಷನ್ ಎಲ್ಲರೂ ಕಲಿಯಲೇಬೇಕು, ಯಾವ ಟೂಲ್ ಬಂದ್ರು ಇದು ಒನ್ ಆಫ್ ದಿ ಟೂಲ್ಸ್. ಸೊ ಇಲ್ಲಿ ನಾನು ಡೊಮೈನ್ ಪೋರ್ಟ್ಫೋಲಿಯೋ ಬಂದು, ಸೊ ಬೇರೆ ಬೇರೆ ಕಡೆ ಪರ್ಚೇಸ್ ಆಗಿದೆ, ಬೇರೆ ಬೇರೆ ಬರ್ಬೇಕಾಗುತ್ತೆ. ಸೊ ವೇಟಿಂಗ್. ಸೊ decompiler.demo.com ಇದನ್ನ ಕ್ಲಿಕ್ ಮಾಡಿ DNS ಎಂಟ್ರೀಸಿಗೆ ಬಂದು ಎರಡನ್ನ ನಾನೀಗ ಮ್ಯಾನ್ಯಲಿ ಆಡ್ ಮಾಡಬೇಕು. ಆಡ್ ನ್ಯೂ ರೆಕಾರ್ಡ್ಸ್, ಒಂದು ಟೆಕ್ಸ್ಟ್ TXT, 2 ರೆಕಾರ್ಡ್ ಆಡ್ ಮಾಡಬೇಕು. ಈಗ ಸಿಂಪಲ್ ಆಗಿ ನೇಮು ವ್ಯಾಲ್ಯೂ ಆಯ್ತಾ. ಸೊ ಅದಕ್ಕೆ ಏನ್ ಮಾಡ್ತೀನಿ, ನೋಟ್ ಪ್ಯಾಡ್ ಬರ್ತೀನಿ. ಸೊ ಒಂದೊಂದೇ ಆಡ್ ಮಾಡೋಣ, 2 ಬೇಡ, ಕನ್ಫ್ಯೂಷನ್. ಟೆಕ್ಸ್ಟ್ ರೆಕಾರ್ಡ್, ಇದು ನೇಮ್ ಅಥವಾ ವ್ಯಾಲ್ಯೂ, ಇದು ನೇಮು. ಇದನ್ನ ಕೊಡದೇ ಇದ್ರು ಆಗುತ್ತೆ, ಕೊಟ್ಟರು ಆಗುತ್ತೆ, ಬಟ್ ಒಂದು ಸ್ಕ್ರೀನ್ ನೋಡ್ಬಿಟ್ಟು ಇದು ಮಾಡಬೇಕು. ಸಬ್ ಡೊಮೈನ್ ಕ್ರಿಯೇಟ್ ಆಗಬಾರ್ದು. ಇದು ವ್ಯಾಲ್ಯೂ ಕೊಟ್ಬಿಟ್ಟು ಲೀಸ್ಟ್ ವ್ಯಾಲ್ಯೂ ತಗೋತೀವಿ. ಇಲ್ಲಿ ಸೇವ್ ಕೊಟ್ಟಾಗ ಒಂದು ಪಾಪಪ್ ಬರುತ್ತೆ. ಈ ತರ ಸಬ್ ಡೊಮೈನ್ ಕ್ರಿಯೇಟ್ ಮಾಡ್ಲಾ, ಈ ತರ ಮಾಡ್ಲಾ ಅಂತ ನೋಡಿ. ತುಂಬಾ ದೊಡ್ಡದಾಯ್ತು. MCI.decompiler.com ಇಲ್ಲ, ಇದು ಮಾಡಬಾರ್ದು, ಇದು ಮಾಡ್ಬೇಕು. ಅಥವಾ ಇದನ್ನ ತೆಗೆದ್ಬಿಡ್ಬೇಕು, ಬರೀ ಸಬ್ ಡೊಮೈನ್ ಹಾಕ್ಬೇಕು. ಅವಾಗ ಅದೇ ತೋರಿಸುತ್ತೆ, ಅದು ಆಟೋಮೆಟಿಕ್ಲಿ ಆಡ್ ಆಗುತ್ತೆ. ಆಯ್ತಾ. ಇನ್ನೊಂದು ರೆಕಾರ್ಡು ಟೆಕ್ಸ್ಟ್ ಅವರೇ ಕೊಟ್ಟಿದ್ದಾರೆ ಎಲ್ಲಾನು ಸ್ಕ್ರೀನ್ ಮೇಲೆ. ಇಲ್ಲಿಂದ ಕಾಪಿ ಪೇಸ್ಟ್ ಮಾಡಿ. ಸಬ್ ಡೊಮೈನ್ ಕ್ರಿಯೇಟ್ ಆಗಬಾರ್ದು, ನೋಡ್ಕೋಬೇಕು ಅದೊಂದೊಂದು. ಸೇವ್ ಕೊಟ್ಟಾಗ ಇದು ಪಾಪ ಬರುತ್ತೆ. ಈ ತರ ಮಾಡ್ಲಾ ಅಂತ, ಹೌದು ಇಷ್ಟೇ ಇರಬೇಕು. MCI.decompiler.com ಈ ಸಬ್ ಡೊಮೈನ್ ಕೊಟ್ಟಿರೋದು ಪಾಡಾಟ್. ಸೊ ಇದು ಮುಗ್ದಿದೆ ಅಂದ್ರೆ ನಾನು ಹೇಳ್ದಂಗೆ 5 minutes to 24 hours ತಗೊಳುತ್ತೆ. ಈ ಸ್ಕ್ರೀನಿಗೆ ವಾಪಸ್ ಬಂದು ಚೆಕ್ DNS ರೆಕಾರ್ಡ್ಸ್ ಕೊಡ್ಬೇಕು. ಇದು ಖಂಡಿತ ಈಗ ಆಗಲ್ಲ, ಆಗೋದ್ರೆ ಗ್ರೇಟ್. ಸೊ ಸ್ಟೇಟಸ್ ವೆರಿಫೈಡ್, ಡೊಮೈನ್ ಕೀ. ಸೊ ವ್ಯಾಲಿಡೇಷನ್ SPF ಡಿಫಾಲ್ಟ್ ವೆರಿಫೈಡ್, ಡೊಮೈನ್ ಕೀ ಮತ್ತೆ ಚೆಕ್ DNS. ಡೊಮೈನ್ ಕೀ ಒಂದು ಎರರ್ ತಗೋತಾ ಇದೆ. ಆಯ್ತಾ. ಸೊ ವ್ಯಾಲಿಡೇಷನ್ ಸ್ಟೇಟಸ್ ವೆರಿಫೈಡ್ ಇದ್ರೆ ಸಾಕು, ಇದು ಆಮೇಲೆ ನೋಡ್ಕೊಳ್ಳೋಣ. ಸಮ್ DNS ಎಂಟ್ರೀಸ್ ಆರ್ ನಾಟ್ ಪ್ರೆಸೆಂಟ್ ಆರ್ ಕರೆಕ್ಟ್. ಓಕೆ, ಇದು ವೇಟ್ ಮಾಡೋಣ, ಏನ್ ತೊಂದರೆ ಇಲ್ಲ. ವಿಲ್ ವೇಟ್ ಫಾರ್ ದಿಸ್. ಆಯ್ತಾ. ಆಗೋಯ್ತು, ಇದನ್ನು ಸೂಪರ್, 5 ನಿಮಿಷದಲ್ಲೇ ಆಗೋಯ್ತು. ದಿಸ್ ಇಸ್ ರಿಯಲಿ ಗ್ರೇಟ್. ಈಗ ನಮ್ಮ ಡೊಮೈನ್ ರೆಡಿ ಇದೆ. ವಾಟ್ ಈಸ್ ನೆಕ್ಸ್ಟ್? ಆಬ್ವಿಯಸ್ಲಿ ವಿ ನೀಡ್ ರೆಕಾರ್ಡ್ಸ್. ಈಗ ನಾವು ಇಮೇಲ್ ಕಳ್ಸಕ್ಕೆ ರೆಡಿ ಇದೀವಿ. ಈಗ ನಮ್ಗೆ ಡೇಟಾ ಬೇಕಲ್ಲ. ಸೊ ನಮ್ಗೆ ಡೇಟಾ ಬರೋದು ಸೇಲ್ಸ್ ಅಂಡ್ ಸರ್ವಿಸ್ ಕ್ಲೌಡ್ ಇಂದ. ಸೊ ಅದಕ್ಕೆ ಸೇಲ್ಸ್ ಕ್ಲೌಡ್ಗೆ ಹೋಗ್ತೀನಿ ನಾನು. ಅಬ್ಸರ್ವ್ ಮಾಡಿ ಸ್ಕ್ರೀನ್. ಇಲ್ಲಿ ನನ್ನ ಹತ್ರ ಆಲ್ರೆಡಿ ಒಂದು ಕಾಂಟ್ಯಾಕ್ಟ್ ಇದೆ, ಅದನ್ನೇ ಆಡ್ ಮಾಡ್ಕೋತೀನಿ. ಇದನ್ನ ಕ್ಲಿಕ್ ಮಾಡಿದೆ. ನಿಮ್ಮ ಹತ್ರ ಅಕೌಂಟ್ ಎಂಗೇಜ್ಮೆಂಟ್ ಇದ್ರೆ ನಿಮ್ಗೆ ಇಲ್ಲೊಂದು ಬಟನ್ ಕಾಣಿಸುತ್ತೆ. ಆಕ್ಚುಲಿ ತೋರಿಸ್ತೀನಿ.
ಆಡ್ ಟು ಎಂಗೇಜ್ಮೆಂಟ್ ಸ್ಟುಡಿಯೋ ಲಿಸ್ಟ್, ಇಲ್ಲಿ ನೋಡಿ, ಆಡ್ ಟು ಎಂಗೇಜ್ಮೆಂಟ್, ಆಡ್ ಟು ಪಾರ್ಟ್ ಲಿಸ್ಟ್, ಈ ತರ ಒಂದು ಆಪ್ಷನ್ ಬರಬೇಕು. ಬರಲಿಲ್ಲ ಅಂದ್ರೆ ಹೆಂಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಅಥವಾ ಈ ಇಮೇಲ್ ಅಡ್ರೆಸ್ನ ನಾನು ಇಲ್ಲಿ ಪ್ರಾಸ್ಪೆಕ್ಟ್, ಸೊ ಒಂದೊಂದು ಟೂಲರ್ ಒಂದೊಂದು ಹೆಸರು ಕರೀತಾರೆ. ಬೇಸಿಕಲಿ ನಮ್ಮ ಡೀಲ್ ಇರೋ ರೆಕಾರ್ಡ್ ಇದು. ಪ್ರಾಸ್ಪೆಕ್ಟ್ಸ್ ಬಂದು ಡೈರೆಕ್ಟ್ ಆಗಿ ಆಡ್ ಮಾಡ್ತೀನಿ ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲೇ ಆಡ್ ಮಾಡಿ. ಸೊ ಆಡ್ ಪ್ರಾಸ್ಪೆಕ್ಟ್ ರೆಕಾರ್ಡು, chandra@sfmc@gmail.com. ಕಂಪ್ನಿ ಏನು ಬೇಡ, ಕ್ಯಾಂಪೇನ್, ಕ್ಯಾಂಪೇನ್ ಆಲ್ ಇಮೇಲ್ ಮಾರ್ಕೆಟಿಂಗ್ ಸದ್ಯಕ್ಕೆ ಯಾವ್ದಾದ್ರು ಸರ್ ತಗೊಳ್ಳಿ. ಇದ್ರೆ ಡಿಫಾಲ್ಟ್ ಅಸೈನ್ ಇಟ್ಟು ಯೂಸರ್ ಬಂದು ಚಂದ್ರ ಪ್ರಸಾದ್, ಆಯ್ತಾ. ಈ ಯಾವ್ದಾದ್ರು ಕೊಡಬೇಕು ನೋಡ್ಕೊಳ್ಳಿ. ಸ್ಕೋರ್ 0 ಇಟ್ಕೋತೀನಿ. ಸಿಂಪಲ್ ಆಗಿ ಕ್ರಿಯೇಟ್ ಮಾಡ್ತೀನಿ. ನೀವು ಪ್ರಾಸ್ಪೆಕ್ಟ್ ಅಂದ್ರೆ ನಾವು ಇನ್ನೂ ಅಕೌಂಟ್ ಎಂಗೇಜ್ಮೆಂಟ್ ಡೀಟೇಲ್ ಆಗಿ ಲರ್ನಿಂಗ್ ಪ್ರೋಸೆಸ್ ಅಲ್ಲಿ ಮಾಡಿಲ್ಲ ಅಂದ್ರೆ ವಿ ನೀಡ್ ಟು ಡೂ ದಟ್. ಸೊ ಆಲ್ ಆಕ್ಟಿವಿಟಿ, ಅಲ್ಟೈಟಿ ಸರ್ಚ್ ಚಂದ್ರ ಸಿಗ್ತಾನ ನೋಡೋಣ. ಕ್ರಿಯೇಟೆಡ್ ಡೇಟ್ ಆಫ್ ಆಲ್ ಟೈಮು, ಆಕ್ಟಿವ್ ಪ್ರಾಸ್ಪೆಕ್ಟ್ಸ್ ಬದಲು ಆಲ್ ಪ್ರಾಸ್ಪೆಕ್ಟ್ಸ್ ತಗೊಳ್ಳಿ. ಚಂದ್ರ SFMC. ಓಕೆ, ಚಂದ್ರ ಡಿಕಂಪಲ್. ಇದು ರೈಟ್ ಕ್ಲಿಕ್ ಮಾಡಿ ಇನ್ನೊಂದು ಟ್ಯಾಬಲ್ಲಿ ಓಪನ್ ಮಾಡ್ಬೋದು. ರೈಟ್ ಕ್ಲಿಕ್ ಮಾಡಿ ಇನ್ನೊಂದು ಟ್ಯಾಬಲ್ಲಿ ಓಪನ್ ಮಾಡ್ಬೋದು, ಆಯ್ತಾ. ಸೊ ಇಲ್ಲಿ ಏನಾಗಿದೆ, chandra@sfmc@gmail.com ಇದೆಯಲ್ಲ, ಇಲ್ಲಿ ಇದು ಲೀಡ್ ಅಂತ ಕ್ರಿಯೇಟ್ ಆಗ್ಬಿಟ್ಟಿದೆ ನೋಡಿ. ಆಕ್ಚುಲಿ ಇದು ಲೀಡ್ ಅಲ್ಲ, ತೊಂದರೆ ಇಲ್ಲ. ಇಲ್ಲಿಗೆ ಬರೋಣ. chandra@sfmc@gmail.com ಇದು ಕಾಂಟ್ಯಾಕ್ಟ್. ಸೊ ಅದು ಕ್ರಿಯೇಟ್ ಮಾಡದೇ ಇದ್ರು ಆಗ್ತಿತ್ತು, ದಟ್ಸ್ ಫೈನ್, ತೊಂದರೆ ಇಲ್ಲ. ನಮ್ಮ ಹತ್ರ chandra@sfmc ಇದು ಆಲ್ರೆಡಿ ಕಾಂಟ್ಯಾಕ್ಟ್ ಅಂತ ಇದೆ. ಸೊ ಹಾಗಾಗಿ ತೊಂದರೆ ಇಲ್ಲ. ಐ ವಿಲ್ ಬಿ ಯೂಸಿಂಗ್ ದಿಸ್ ಒನ್, chandra@sfmc. ಈಗ ನನ್ನ ಹತ್ರ ಇದು ರೆಡಿ ಇದೆ. ಸೊ ಏನ್ ರೆಡಿ ಇದೆ? ಡೊಮೇನ್ ರೆಡಿ ಇದೆ, ಇದು ರೆಡಿ ಇದೆ. ಈಗ ಆಬ್ವಿಯಸ್ಲಿ ವಿ ನೀಡ್ ಟು ಬಿಲ್ಡ್ ಕಾಂಟೆಂಟ್. ಸೊ ಕಾಂಟೆಂಟ್ ಸ್ಕ್ರೀನ್ಗೆ ಬರ್ತೀನಿ. ಸಾರಿ, ಅಕೌಂಟ್ ಎಂಗೇಜ್ಮೆಂಟ್ ಇಮೇಲ್. ಇಲ್ಲಿ ಫಸ್ಟ್ ಟೆಂಪ್ಲೇಟ್ ಕ್ರಿಯೇಟ್ ಮಾಡಬೇಕು. ಹೋಪ್ಫುಲಿ ಇಟ್ ವಿಲ್ ಬಿ ದೇರ್. ಸೊ ಆಡ್ ಇಮೇಲ್ ಟೆಂಪ್ಲೇಟ್. ವೆಲ್ಕಮ್ ಇಮೇಲ್. ಟ್ಯಾಗ್ಸ್ ಏನ್ ಬೇಡ. ಇದಕ್ಕೂ ಫೋಟೋ ಕ್ರಿಯೇಟ್ ಮಾಡಬೇಕು. ಫೋಲ್ಡರ್ಸ್ ಇಲ್ಲ ಅಂದ್ರೆ ವಿಲ್ ಕೀಪ್ ಇಟ್ ಹಿಯರ್. ಪ್ಲೀಸ್ ಸೆಲೆಕ್ಟ್ ಎ ಫೋಲ್ಡರ್. ಅನ್ರೆಕಗ್ನೈಸ್ಡ್ ಇಮೇಲ್ ಟೆಂಪ್ಲೇಟ್ಸ್, ಕ್ಯಾಂಪೇನು, ಆಲ್. ಇಲ್ಲೇ ಇದೆ ನೋಡಿ, ಆಲ್ ಇಮೇಲ್ ಮಾರ್ಕೆಟಿಂಗ್ ಹಾಕ್ಬಿಡೋಣ. ಕರೆಂಟ್ ಡೊಮೈನು ಇಲ್ಲಿ ನೋಡಿ, ನಮ್ದು ಡೆಮೋ ಪಾಡ್ ನಮ್ದು ಬರ್ಬೇಕಿತ್ತು ಇಲ್ಲಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಟ್ರ್ಯಾಕರ್ ಡೊಮೈನ್ ಮಿಸ್ಸಿಂಗ್ ಇದೆ. ಟ್ರ್ಯಾಕರ್ ಡೊಮೈನ್ ಇಸ್ ಮಿಸ್ಸಿಂಗ್. ಈ ಟ್ರ್ಯಾಕರ್ ಡೊಮೈನ್ ನಾವು ಅಪ್ಡೇಟ್ ಮಾಡ್ಕೊಳ್ಳೋಣ, ಆಮೇಲೆ ಮಾಡ್ಬೋದು. ನಾನು ಕ್ರಿಯೇಟ್ ಮಾಡ್ತಾ ಇದ್ದೆ HTML, ಸದ್ಯಕ್ಕೆ ಟೆಕ್ಸ್ಟ್ ಇಮೇಲ್ ಕ್ರಿಯೇಟ್ ಮಾಡ್ತೀನಿ. ತುಂಬಾ ಸಿಂಪಲ್ ಇಮೇಲ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಾನು. ಲೇಔಟ್ಸ್ ಇದನ್ನ ಸ್ಕಿಪ್ ಮಾಡೋಣ, ನೋಡೋಣ ಏನ್ ಬರುತ್ತೆ ಅಂತ. ಆಯ್ತಾ. ನನ್ನ ಹತ್ರ ಒಂದು ಇಮೇಲ್ ಬಿಲ್ಡ್ ಮಾಡಿಸ್ಕೊಂಡಿದ್ದೀನಿ, ತೋರಿಸ್ತೀನಿ. ಟ್ರೈನಿಂಗ್ 2026 ವೆಬ್ಸೈಟ್, ಕ್ಲಾಡ್ ವೆಬ್ಸೈಟು, ಇಮೇಲ್ಸ್, ಟೆಕ್ಸ್ಟ್ ವರ್ಜನ್ ಇಮೇಲ್ ಇದೆ ಇಲ್ಲಿ. ಇದನ್ನ ಕಾಪಿ ಮಾಡ್ಕೊಳ್ಳೋಣ, ಬಟ್ ಎರರ್ ಬರುತ್ತೆ ಅನ್ಸುತ್ತೆ. ಬಿಲ್ಡಿಂಗು ಟೆಸ್ಟಿಂಗು ಓಕೆ. ಸಿಂಪಲ್ ಟೆಕ್ಸ್ಟ್ ಹಾಕ್ಸ್ಕೊಳ್ಳೋಣ. Get me a welcome email content or text version to be sent by MCAE order.
ಒಂದು ಟೆಕ್ಸ್ಟ್ ಎತ್ಕೊಂಡ್ಬಿಡೋಣ ಇಲ್ಲೇ. ಸಿಂಪಲ್ ಕಾಪಿ ಪೇಸ್ಟ್ ಅಷ್ಟೇನೆ, ಏನು ರಾಕೆಟ್ ಸೈನ್ಸ್ ಮಾಡಲ್ಲ. ನಾವು ಯಾವುದೇ ಟೂಲ್ ಕೊಟ್ಟರು ಬೇಸಿಕ್ ಡೊಮೈನ್ ಸೆಟಪ್, ಇಮೇಲ್ ಕ್ರಿಯೇಟ್ ಮಾಡಿ. ಸೊ ಹೈ ಫಸ್ಟ್ ನೇಮ್, ಇದು ಸಬ್ಜೆಕ್ಟ್ ಲೈನು, ಕನ್ಸೈನ್ಸ್ ಆ್ಯಂಡ್ ಆಕ್ಷನ್ ಓರಿಯೆಂಟೆಡ್ ಅದು ಇಲ್ಲಿದೆ. ಆಯ್ತಾ, ತೋರಿಸ್ಬಿಡ್ತೀನಿ ರೀ. ಇದು ಟೆಕ್ಸ್ಟ್. ಇದು ಹೆಂಗ್ ಗೊತ್ತಾಗುತ್ತೆ ಗೊತ್ತಿಲ್ಲ. ಹೈ ಫಸ್ಟ್ ನೇಮ್ ಜಾಗಕ್ಕೆ ಇಲ್ಲಿ ನಮ್ಮ ಹತ್ರ ಮರ್ಚ್ ಫೀಲ್ಡ್ ಅಂತ ಇದೆ. ರೆಸಿಪಿಯಂಟ್ ಫಸ್ಟ್ ನೇಮ್, ಓಕೆನಾ, ಅಷ್ಟೇ ಸಿಂಪಲ್. ಕಾಮ, ವೆಲ್ಕಮ್ ಟು ಡಿಗ್ಮರ್, ವಿ ಆರ್ ಥ್ರಿಲ್ ಟು ಹ್ಯಾವ್ ಯು ಆನ್ ಬೋರ್ಡ್, ಯು ಹ್ಯಾವ್ ದಿಸ್ ಒನ್, ವಾಟ್ಸ್ ನೆಕ್ಸ್ಟ್, ಎಕ್ಸ್ಪ್ಲೇನು, ಲಾಗಿನ್ ಯು ಆರ್ ಎಲ್ ಇದೇನು ಬೇಡ, ರಿಸೋರ್ಸ್ ಯು ಆರ್ ಎಲ್ ಬೇಡ, ಸಪೋರ್ಟ್ ಇಮೇಲ್ ಅಂಡ್ ಕಾಂಟೆಂಟ್ ಇದೇನು ಬೇಡ. ದಿಸ್ ಕಂಟೈನ್ಸ್ ವೇರಿಯಬಲ್ ಟ್ಯಾಗ್ಸ್, ಅಪ್ಡೇಟ್ ದೀಸ್ ಟ್ಯಾಗ್ಸ್ ವಿತ್ ಹ್ಯಾಂಡಲ್ ಬಾರ್. ಓಕೆ, ಅಪ್ಡೇಟ್ ಆಯ್ತು, ಅದೇನೆ ಅಪ್ಡೇಟ್ ಆಯ್ತಾ, ಏನಾದ್ರು ಪೆಂಡಿಂಗ್ ಇದೆ, ಅನ್ಸಬ್ಸ್ಕ್ರೈಬ್ ಇದೆ, ಆರ್ಗನೈಸೇಷನ್ ಇದೆ, ವ್ಯೂ ಇನ್ ವೆಬ್ ಯು ಆರ್ ಎಲ್ ಟು ಅನ್ಸಬ್ಸ್ಕ್ರೈಬ್. ಅನ್ಸಬ್ಸ್ಕ್ರೈಬ್ ಆಪ್ಷನ್ ಇದೆಯಾ? ಒಂದು ನಿಮಿಷ ಇರಿ. ಫಿಸಿಕಲ್ ಮೇಲಿಂಗ್ ಅಡ್ರೆಸ್ ಆಲ್ರೆಡಿ ಇದೆ, ವಿಚ್ ಇಸ್ ಆರ್ಗನೈಸೇಷನ್ ಅಡ್ರೆಸ್. ಅನ್ಸಬ್ಸ್ಕ್ರೈಬ್, ಇದು ಅನ್ಸಬ್ಸ್ಕ್ರೈಬ್ ಇದೆ. ವ್ಯೂ ಇನ್ ಬ್ರೌಸರ್ದು ಲಿಂಕ್ ಇದೆಯಾ ಅಂತ ನೋಡೋಣ. ರೆಸಿಪಿಯೆಂಟ್ಸ್ ಅಲ್ಲಿ ಬರಲ್ಲ ಅದು, ಅದರ್ಸ್ ಅಲ್ಲಿ ಬರುತ್ತೆ. ಇದು ವ್ಯೂ ಆನ್ಲೈನ್. ಇದು ತುಂಬಾ ಸಿಂಪಲ್, ಡಬಲ್ ಫಾರ್ ಬ್ಯಾಕೆಟ್ ವ್ಯೂ ಅಂಡರ್ಸ್ಕೋರ್ ಆನ್ಲೈನ್, ಆರ್ಗನೈಸೇಷನ್ ಅಡ್ರೆಸ್, ಇದೆಲ್ಲ ರೆಡಿ ಆಯ್ತು. ಏನೋ ಎರರ್ ಇದೆ ಅಂತ ಹೇಳ್ತಾ ಇದೆ. ಏನ್ ಎರರು? ನಿಮ್ಗೆ ಇಲ್ಲಿ ಸೇವ್ ಬಟನ್ ಬಂದಿಲ್ಲ ಅಂದ್ರೆ ಎರರ್ ಇದೆ ಅಂತ. ಓಕೆ, ಸೆಂಡಿಂಗ್ ಬರೋಣ. ಹಾ, ಇದು ಸೇವ್ ಆಗಿದೆ. ಓಕೆ, ಸೆಂಡರ್, ಜನರಲ್ ಸೆಂಡರ್ ಫ್ರಮ್ ನೇಮ್ ಡಿಕಂಪೈಲರ್ ಟೆಕ್ನಾಲಜೀಸ್. ಇಮೇಲ್ ಅಡ್ರೆಸ್ ಇದೆಯಲ್ಲ, ಈ ಇಮೇಲ್ ಅಡ್ರೆಸ್ ಈ ಸಬ್ ಡೊಮೈನ್ಗೆ ರಿಲೇಟೆಡ್ ಆಗಿರ್ಬೇಕು. ಈ ಸಬ್ ಡೊಮೈನ್ಗೆ. ಸೊ ಇದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ, ನೋ ರಿಪ್ಲೈ ಅಟ್ ಅಂತ ತಗೋತೀನಿ. ಓಕೆನಾ, ಕಸ್ಟಮ್ ರಿಪ್ಲೈ ಇಲ್ಲ. ಸಬ್ಜೆಕ್ಟ್ ಲೈನ್ ಬಂದು ಇದು. ಸೇವ್ ಮಾಡೋಣ. ಸೇವ್ ಆಯ್ತು. ನೋ ಪ್ರಿವ್ಯೂ. ಟೆಸ್ಟಿಂಗ್ ಬರೋಣ. ಸೇಮ್ ಪ್ರೋಸೆಸ್, ಸೆಂಡ್ ಫ್ರಮ್ ಲಿಸ್ಟ್ ಇಲ್ಲ. ಓ, ಇದು ಸೆಟಪ್ ಟೆಸ್ಟ್ ಲಿಸ್ಟ್, ಇದು ಟೆಸ್ಟ್ ಲಿಸ್ಟ್ ಇಲ್ಲ. ಸೊ ಸದ್ಯಕ್ಕೆ ಸೇವ್ ಮಾಡ್ತೀನಿ ಅಷ್ಟೇನೆ. ವಾಪಸ್ ಬಿಲ್ಡಿಂಗ್ ಬರೋಣ. ಇಲ್ಲಿದೆ ಬಿಲ್ಡಿಂಗ್. ಇವೆಲ್ಲ ಟೂಲ್ ಹೋಗ್ತಾ ಹೋಗ್ತಾ ನೀವು ಕಲಿತೀರ. ನಾನು 2-3 ವರ್ಷದಿಂದ ಪಾಠ ಮಾಡ್ತಾ ಇರೋದ್ರಿಂದ ಇದು ಈಸಿ ಅನ್ಸುತ್ತೆ ನನಗೆ. ಟೂಲು, ಬಿಲ್ಡಿಂಗು, ಟೆಸ್ಟಿಂಗು, ಸೆಂಡಿಂಗ್ ಫೀಚರ್ಸ್ ಇಲ್ಲೇ ಇದೆ. ಜನರಲ್ ಯೂಸರ್, ಡಿಕಂಪೈಲ್ ಟೆಕ್ನಾಲಜಿ, ನೋ ರಿಪ್ಲೈ ಎಮ್ ಸಿ ಎ, ಇದು ಕರೆಕ್ಟ್ ಆಗಿದೆ. ಕಸ್ಟಮ್ ರಿಪ್ಲೈ ಏನು ಬೇಡ. ಇದು ಸಬ್ಜೆಕ್ಟ್ ಲೈನು. ಸೇವ್ ಮಾಡಿದ್ದೀನಿ. ಆ್ಯಂಡ್ ಪಬ್ಲಿಷ್ ಮಾಡಬೇಕು. ಓಕೆನಾ, ಪಬ್ಲಿಷ್ ಮಾಡ್ಬಿಡೋಣ. ಈಗ ನಾನು ಇಮೇಲ್ ಕಳಿಸ್ಬೇಕಲ್ಲ, ಹೇಳ್ತಾನೆ. ನಾನು ಇದನ್ನ ಎಂಗೇಜ್ಮೆಂಟ್ ಪ್ರೋಗ್ರಾಮ್ಸ್ ಅಂದ್ರೆ ಅಕೌಂಟ್ ಎಂಗೇಜ್ಮೆಂಟ್, ಜರ್ನಿ ಬಿಲ್ಡರ್ ತರ ಎಂಗೇಜ್ಮೆಂಟ್ ಸ್ಟುಡಿಯೋ ಪ್ರೋಗ್ರಾಮ್ ಅಂತ ಕರಿತೀವಿ. ಅದಕ್ಕೆ ನನ್ಗೆ ಏನ್ ಬೇಕು? ಅದಕ್ಕೆ ನನಗೊಂದು ಸ್ಟ್ಯಾಟಿಕ್ ಲಿಸ್ಟ್ ಬೇಕು. ಡಿ ಕ್ರಿಯೇಟ್ ಮಾಡಿದಂಗೆ ಸಿಂಪಲ್ ಆಗಿ ಒಂದು ಡಿ ಕ್ರಿಯೇಟ್ ಮಾಡ್ಕೊಳ್ಳಿ ಅಷ್ಟೇ.
ಸೊ ಐ ಕಾಲ್ ದಿಸ್ ಒನ್ ಆಸ್ ವೆಲ್ಕಮ್ ಇಮೇಲ್. ಆಯ್ತಾ? ಟೆಸ್ಟ್ ಲಿಸ್ಟ್ ಅಲ್ಲ, ಡೈನಮಿಕ್ ಲಿಸ್ಟ್ ಅಲ್ಲ, ಪಬ್ಲಿಕ್ ಬೇಕಾದ್ರೆ ಮಾಡ್ಕೊಳ್ಳಿ. ವೆಲ್ಕಮ್ ಇಮೇಲ್ ಇದೆಲ್ಲಿ ಕಾಣಿಸುತ್ತೆ ಅಂತ ಹೇಳ್ತೀನಿ. ಡಿಸ್ಕ್ರಿಪ್ಷನ್, CRM ವಿಸಿಬಲ್, ತೊಂದ್ರೆ ಇಲ್ಲ, ಇವೆಲ್ಲ ಕಲಿಬೇಕು. ಸದ್ಯಕ್ಕೆ ಇದೊಂದು ಲಿಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಲಿಸ್ಟ್ಗೆ ಒಬ್ಬನ ಆಡ್ ಮಾಡೋಣ. ಸೊ ಲಿಸ್ಟ್ಗೆ ಯಾರು ಆಡ್ ಮಾಡೋಣ ಅಂದ್ರೆ, ಈ ಲಿಸ್ಟ್ಗೆ ಆಲ್ ಪ್ರಾಸ್ಪೆಕ್ಟ್ಸ್ ಕ್ರಿಯೇಟೆಡ್ ಆಲ್ ಟೈಮು ಇವನನ್ನ ವಿಜಯ್ ಚಂದ್ರ SFMC ವಿಚ್ ಇಸ್ ಅವರ್. ಇಲ್ಲಿ ಲಿಸ್ಟ್ಗೆ ಬಂದು ವೆಲ್ಕಮ್ ಇಮೇಲ್ ಈ ಲಿಸ್ಟ್ಗೆ ಆಡ್ ಮಾಡಿ. ತುಂಬಾ ಸಿಂಪಲ್ ಇದು, ನಾನು ತುಂಬಾ ರಾಕೆಟ್ ಸೈನ್ಸ್ ಏನು ಮಾಡ್ತಾ ಇಲ್ಲ ಇದರಲ್ಲಿ. ಸೊ ಈ ಲಿಸ್ಟಲ್ಲಿ ಆಲ್ರೆಡಿ ಇದ್ದಾರೆ. ಸೊ ಇಲ್ಲಿ ನಿಮಗೆ ಲಿಸ್ಟ್ ಕಾಣಿಸುತ್ತೆ. ನಿಮ್ಗೆ ಡೌಟ್ ಇದ್ರೆ ಮತ್ತೆ ಸೆಗ್ಮೆಂಟೇಶನ್ ಲಿಸ್ಟ್ಗೆ ಬಂದು ಆಲ್ ಕರೆಂಟ್ ಲಿಸ್ಟ್ಸ್, ಇಲ್ಲಿ ಬರೀ 5 ತೋರಿಸ್ತಾ ಇದೆ, 50 ಮಾಡ್ಬಿಡೋಣ. ವೆಲ್ಕಮ್ ಇಮೇಲ್, ವೆಲ್ಕಮ್ ಇದರಲ್ಲಿ ಒಬ್ಬ ಪ್ರಾಸ್ಪೆಕ್ಟ್ ಇದ್ದಾನೆ. ಸೊ ಈಗ ನಾನು ತುಂಬಾ ಸಿಂಪಲ್ ಆಗಿ ಇಮೇಲ್ ಕಳಿಸ್ಬೇಕು. ಇಮೇಲ್ ಕಳಿಸಕ್ಕೆ ತುಂಬಾ ಮೆಥಡ್ಸ್ ಇದೆ. ನಾನು ಆಟೋಮೇಷನ್ಸ್ ಅಲ್ಲಿ ಎಂಗೇಜ್ಮೆಂಟ್ ಸ್ಟುಡಿಯೋ ಪ್ರೋಗ್ರಾಮ್ ಮಾಡಿ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಎಕ್ಸಾಕ್ಟ್ಲಿ ಏನ್ ಬೇಕು ಅಂದ್ರೆ, ಇದು ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಇಷ್ಟು ಈಸಿಯಾಗಿ ಕಾಣಿಸುತ್ತೆ ಅಂದ್ರೆ, ಜಸ್ಟ್ ಲೈಕ್ ಡೇಟಾ ಕ್ಲೌಡ್, MC ನೆಕ್ಸ್ಟ್ ಏನ್ ಪ್ರೋಸೆಸ್ ಮಾಡ್ತಾ ಇದೀವಿ ಅದೇ ರೀತಿ ಕಲಿತಾ ಕಲಿತಾ ವಿಲ್ ಲರ್ನ್ ಇಟ್. ಸೊ ಇದನ್ನ ನಾನು ವೆಲ್ಕಮ್ ಇಮೇಲ್ ಅಂತಾನೆ ಕರಿತೀನಿ. ವೆಲ್ಕಮ್ ಇಮೇಲ್ ರೆಸಿಪಿಯಂಟ್ ಲಿಸ್ಟ್ ಅಲ್ಲಿ ವೆಲ್ಕಮ್ ಇಮೇಲ್ ಐ ವಾಂಟ್, ಇದು ಬಿಸ್ನೆಸ್ ಪ್ರೋಸೆಸ್ ಏನು ಇಲ್ಲ, ಸಪ್ರೇಷನ್ ಲಿಸ್ಟ್ ಇಲ್ಲ. ಸೆಂಡ್ ಇಮೇಲ್ಸ್ ಡ್ಯೂರಿಂಗ್ ಬಿಸ್ನೆಸ್ ಅವರ್ಸ್, ಅಲೌ ಪ್ರಾಸ್ಪೆಕ್ಟ್ಸ್ ಟು ಎಂಟರ್ ದಿ ಪ್ರೋಗ್ರಾಮ್ ಮೋರ್ ದ್ಯಾನ್ ಒನ್ಸ್. ಓಕೆ. 5 ದಿನ ಬೇಕು ಎಂಟ್ರಿ ಆಗಕ್ಕೆ, 5 ಸತಿ ಎಂಟ್ರಿ ಆಗ್ಬೋದು. ಸೊ ಇವತ್ತು ಹೋದ್ರೆ ಇನ್ನು 5 ದಿನ ಆದ್ಮೇಲೆ ಬರ್ತಾರೆ. ಸೊ ತುಂಬಾ ಇದೆ, ನೋಡ್ತಾ ನೋಡ್ತಾ ಕಲಿಯೋಣ. ಸೊ ದಿಸ್ ಇಸ್ ಮೈ ಲಿಸ್ಟ್. ಲಿಸ್ಟ್ ರೆಡಿ ಇದೆ. ಸಿಂಪಲ್ ಆಗಿ ಒಂದು ವೆಲ್ಕಮ್ ಇಮೇಲ್, ಆಕ್ಷನ್ ಸೆಂಡ್ ಇಮೇಲ್, ವೆಲ್ಕಮ್ ಇಮೇಲ್, ಸೆಂಡ್ ಇಟ್ ಇಮಿಡಿಯೇಟ್ಲಿ, ಸೇವ್. ತುಂಬಾ ಸಿಂಪಲ್ ಬನ್. ಇದು ರೆಡಿ ಆಯ್ತು. ಟೆಸ್ಟ್, ಬಿಗಿನ್ ಟೆಸ್ಟ್ ಬರ್ತಾರೆ, ಇಮೇಲ್ ಸೆಲೆಕ್ಟ್ ಆಗುತ್ತೆ, ಸೆಂಡ್ ಆಗುತ್ತೆ, ಅಷ್ಟೇ ಮುಗೀತು, ಎಂಡ್ ಟೆಸ್ಟ್. ಈಗ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಇದು ಸ್ಟಾರ್ಟ್ ನಾವು ನೆವರ್ ಎಂಡಿಂಗ್. ಇದು ಒಂದೇ ಒಂದು ಚೇಂಜ್ ಮಾಡ್ಬಿಡ್ತೀನಿ ಇಲ್ಲಿ. ಇಲ್ಲಿ ಒಂದ್ ಸತಿ ಬರ್ಲಿ ಸಾಕು, ಒಬ್ರಿಗೆ ಒಂದು ಇಮೇಲ್ ಹೋದ್ರೆ ಸಾಕಿತ್ತು. ಟೆಸ್ಟ್, ಬಿಗಿನ್ ಟೆಸ್ಟ್ ಬರ್ತಾರೆ, ಒಳಗ್ ಬರ್ತಾರೆ. ಇವತ್ತು ನಿಮ್ಗೆಲ್ಲರಿಗೂ ಇಮೇಲ್ ಕಳಿಸ್ತೀನಿ ಇವತ್ತು. ಎಂಡ್ ಟೆಸ್ಟ್ ಸ್ಟಾರ್ಟ್. ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಇದು ನನ್ಗೊಂದು ಇಮೇಲ್ ಹೋಗ್ಬೇಕಷ್ಟೇನೆ, ಟೆಕ್ಸ್ಟ್ ಇಮೇಲ್. ಅದನ್ನು ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಬರ್ಲಿಲ್ಲ ಅಂದ್ರೆ ಇಶ್ಯೂ ಏನೋ ಚೆಕ್ ಮಾಡ್ಕೊಳ್ಳೋಣ. ಇದು ಸ್ಟಾರ್ಟ್ ಆಗ್ಬಿಡ್ಲಿ. ಇದು ಓಕೆ, ಸೂಪರ್. ಸೊ ಇದು ರನ್ನಿಂಗ್ ಬಂದಿದೆ. ಎಕ್ಸ್ಪೆಕ್ಟ್ ಮಾಡಬೇಡಿ ಇಮಿಡಿಯೇಟ್ ಆಗಿ ಬರುತ್ತೆ ಅಂತ. ಇಮೇಲ್ ಟೈಮ್ ತಗೊಳುತ್ತೆ ಇದು ಬರೋದಕ್ಕೆ. ಬಟ್ ಈ ಎಂಗೇಜ್ಮೆಂಟ್ ಸ್ಟುಡಿಯೋ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು ಅಂತ ನನಗೆ ಇಮೇಲ್ ಬಂತು. ಆಯ್ತಾ? ಎಕ್ಸ್ಪೆಕ್ಟೇಷನ್ ಏನು ನೋಡಿ, ಇದು ಜರ್ನಿ ಅನ್ಕೊಳ್ಳಿ. ಸದ್ಯಕ್ಕೆ ಸ್ಟಾರ್ಟೆಡ್ MC ನೆಕ್ಸ್ಟ್ ಟೈಮ್. ಆಯ್ತಾ? ನನ್ಗೆ ಇಮೇಲ್ ಬರ್ಬೇಕಲ್ಲ, ಚಂದ್ರ SFMC ಇಮೇಲ್ ಬರುತ್ತಾ ನೋಡೋಣ. ಫಸ್ಟ್ ಬಂದ್ರೆ ದಟ್ ಇಸ್ ಗ್ರೇಟ್. ದಿ ಬ್ಲಾಕ್ ಇದ್ಯಾವುದು ಅಲ್ಲ, ಸ್ಪ್ಯಾಮ್ ಬಂದಿರಬಹುದು. ಸ್ಪ್ಯಾಮ್ ಬಂದಿಲ್ಲ. ಈಗ ನೀವೇನ್ ನೋಡ್ಬೇಕು ಅಂದ್ರೆ, ಈ ಎಂಗೇಜ್ಮೆಂಟ್ ಸ್ಟುಡಿಯೋ ಪ್ರೋಗ್ರಾಮ್ ಇದೆಯಲ್ಲ, ಇದು ಇಮಿಡಿಯೇಟ್ ಆಗಿ ಬರಲ್ಲ ಇದು. ಸೊ ಒಂದ್ಸತಿ ರೀಲೋಡ್ ಮಾಡ್ತೀನಿ. ಇದು ಓಕೆ,
ಇದು ಓಕೆ. ಇನ್ನು ಕಾಂಟ್ಯಾಕ್ಟು, ಲೈಟ್ನಿಂಗು, ವೆಲ್ಕಮ್ ಇಮೇಲ್, ರನ್ನಿಂಗು, ಪ್ರೋಗ್ರಾಮ್ ಮೆಂಬರ್ ಝೀರೋ ಇದೆ ಇನ್ನ. ಇದು ಒನ್ ಆಫ್ ದಿ ಡ್ರಾಬ್ಯಾಕ್ಸ್. ಅಕೌಂಟ್ ಎಂಗೇಜ್ಮೆಂಟ್ ಅಲ್ಲಿ ಜರ್ನಿ ಬಿಲ್ಡರ್ ತರ ನೀವು ಕಳಿಸ್ರಿ ಪಟ್ ಅಂತ ಬಂತು ಅಂತಿಲ್ಲ. ನೀವು ರನ್ನಿಂಗ್ ಬಂದ್ರು ಅಲ್ಲೋಗಿ ಚೆಕ್ ಮಾಡಿ, ಇಟ್ ಟೇಕ್ಸ್ ಟೈಮ್ ಯೂಶಲಿ. ಆಯ್ತಾ, ಇದನ್ನ ವೇಟ್ ಮಾಡೋಣ, ಸ್ಕ್ರೀನ್ ಅಲ್ಲಿ ನೋಡೋಣ, ದೆನ್ ವಿಲ್ ಮೂವ್ ಆನ್. ಸೊ ಇದ್ರದ್ದು ನಾವು ಪ್ರೋಸೆಸ್ ಆಬ್ವಿಯಸ್ಲಿ ಟ್ರೈನಿಂಗ್ ಪಿ ಡಿ ಎಫ್ಗಳಿದೆ, ಬೇಕು ಅಂದ್ರೆ ಅದನ್ನ ತಗೊಳ್ಳಿ. ಬಟ್ ಆದ್ರೆ ಇಮೇಲ್ ಕಳ್ಸಕ್ಕಾಗತ್ತೋ ಇಲ್ವೋ ನನಗೆ ತುಂಬಾ ಡೌಟ್ ಇದೆ. ಐ ಆಮ್ ನಾಟ್ ಶೋರ್ ಹೋಗುತ್ತೋ ಇಲ್ವೋ ಅಂತ. ಅಕೌಂಟ್ ಎಂಗೇಜ್ಮೆಂಟ್ ಸೆಟ್ಟಿಂಗ್ಸ್ ಬರ್ತೀನಿ, ಎಲ್ಲ ಮಲ್ಟಿಪಲ್ ಟ್ಯಾಬ್ಸ್ ಇಲ್ಲಿ. ಸೇಲ್ಸ್ ಫೋರ್ಸ್ CRM ಅಲ್ಲಿ ಮಲ್ಟಿಪಲ್ ಟ್ಯಾಬ್ಸ್ ಓಪನ್ ಮಾಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಅಕೌಂಟ್ ಸೆಟ್ಟಿಂಗ್ಸ್ ಇದರಲ್ಲಿ ಗೊತ್ತಿಲ್ಲ ಹೋಗುತ್ತೋ ಹೋಗಲ್ವೋ ಅಂತ. ಆಟೋಮೆಟಿಕ್ಲಿ ಡಿಲೀಟ್ ಆಲ್ ದಿ ವಿಸಿಟರ್ಸ್ ರೆಕಾರ್ಡ್ಸ್ ಫಾರ್ ದಿ ಎನೇಬಲ್ಡ್, ವಿಸಿಟರ್ ಇಂಪಾರ್ಟೆನ್ಸ್ ಟೈಮು, ಸೇಲ್ಸ್ ಫೋರ್ಸ್ ಯೂಸರ್ ಸಿಂಕು, ಮಾರ್ಕೆಟಿಂಗು, ಐ ಫ್ರೇಮ್ ಆರ್ಟಿಸ್ಟ್ ರೆಸ್ಟ್ರಿಕ್ಟ್ ಅಲ್ಲಿ ಇದೆ. ಇದನ್ನ ಒಂದು ಚೇಂಜ್ ಮಾಡಬೇಕು, ಏನಿಗೆ ಬೇಕು ಅಂತ ಹೇಳ್ತೀನಿ. ಆಪರೇಷನಲ್ ಇಮೇಲ್ಸ್ ಎನೇಬಲ್ ಮಾಡ್ತೀನಿ. ಇದೊಂದು ಸ್ಕ್ರೀನ್ಶಾಟ್ ತೊಗೊಂಬಿಡೋಣ ಅಲ್ವಾ, ಬೇಕಿದು. ಇದು ಬೇರೆ ಟೂಲಲ್ಲಿ ನಾನು ನೋಡಿರ್ಲಿಲ್ಲ, ಅದಕ್ಕೆ ಈ ತರ ಏನೋ ಹೊಸ ಕಂಡ್ರೆ ಅಲ್ಲ ತಗೋಬಿಡ. ಎನೇಬಲ್ ಆಪರೇಷನಲ್ MCAE ಐಫನ್ ಪಾಡ. ಸ್ವಲ್ಪ ಡೀಟೇಲ್ ಆಗಿ ಕೊಡೋಣ, ಮರ್ತೋಗ್ಬಿಟ್ರೆ ಅಂತ ಅಷ್ಟೆ. ಏನೇ ಈ ಫೀಚರ್ ಏನ್ ಮಾಡುತ್ತೆ ಅಂತ ಇನ್ನು ನಾನು ನೋಡ್ಬೇಕು. ಆಯ್ತಾ, ಇಮೇಲ್ ಹೋಗುತ್ತಾ, ದಟ್ ಈಸ್ ಒನ್ ಆಫ್ ದಿ ಯೂಸ್ ಥರ್ಡ್ ಪಾರ್ಟಿ ಟ್ರ್ಯಾಕಿಂಗ್ ಎನೇಬಲ್, ಯೂಸ್ ಥರ್ಡ್ ಪಾರ್ಟಿ ಕುಕೀಸ್. ಇಮೇಲ್ ಇಮೇಲ್ ಇದೆ. ಯೂಸ್ ಸೇಲ್ಸ್ ಫೋರ್ಸ್ .com ಡೊಮೇನ್ಸ್ ಲಿಂಕ್ ಟು ಅಕೌಂಟ್ ಎಂಗೇಜ್ಮೆಂಟ್ ಡಿಸೇಬಲ್ಡ್. ಐನ್ಸ್ಟೈನು ಕ್ರಿಯೇಟೆಡ್ ಬೈ ಪಾರ್ಟ್ ಸಪೋರ್ಟು, ಮ್ಯಾಕ್ಸ್ ಡೈಲಿ API, ಇದಕ್ಕೂ API ಕಾಲ್ಸ್ ಮಾಡ್ಬೋದು ನಾವು. ಕನ್ಕರೆಂಟ್ ಪರ್ಮನೆಂಟ್, ಅಲೌ ಮಲ್ಟಿಪಲ್ ಪ್ರಾಸ್ಪೆಕ್ಟ್ಸ್ ವಿತ್ ಸೇಮ್ ಇಮೇಲ್ ಅಡ್ರೆಸ್ ಪರ್ಮನೆಂಟ್ಲಿ ಎನೇಬಲ್ಡ್. ಇಲ್ಲ, ಇದು ಆಕ್ಚುಲಿ ಡಿಸೇಬಲ್ ಮಾಡೋ, ಇದು ನನ್ನ ಕೈಲಿ ಆಗಲ್ಲ. ಓಕೆ, ವಾಟ್ ಈಸ್ ನೆಕ್ಸ್ಟ್? ಅಕೌಂಟ್ ಎಂಗೇಜ್ಮೆಂಟ್ ಏಜೆಂಟ್ ಫೋರ್ಸ್ ಆಕ್ಷನ್ಸ್ ಡಿಸೇಬಲ್ ಮಾಡಿದ್ದಾರೆ. ಎಡಿಟ್ ಕೊಡೋಣ ಒಂದು ನಿಮಿಷ, ಒಂದು ಆಪ್ಷನ್ ಇದೆ, ಇದನ್ನ ನೋಡ್ಕೊಂಬರೋಣ ಇರಿ. IP ಲೊಕೇಶನ್ ಅಡ್ವೈಸು, ಯೂಸ್ ಥರ್ಡ್ ಪಾರ್ಟಿ ಟ್ರ್ಯಾಕಿಂಗ್ ಕನ್ಸೆಂಟ್ ಜಾವಾಸ್ಕ್ರಿಪ್ಟ್, ಆಕ್ಟಿವೇಟ್ ದಿ ಟ್ರ್ಯಾಕಿಂಗ್ ಕನ್ಸೆಂಟ್ ಜಾವಾಸ್ಕ್ರಿಪ್ಟ್ API, ಇದನ್ನ ಎನೇಬಲ್ ಮಾಡ್ಕೊಳ್ಳೋಣ. ಯೂಸ್ salesforce.com ಆಲ್ ಡೊಮೇನ್ಸ್ ಲಿಂಕ್ಸ್, ಐಫ್ರೇಮ್ ರೆಸ್ಟ್ರಿಕ್ಟೆಡ್, ಡೋಂಟ್ ರೆಸ್ಟ್ರಿಕ್ಟ್, ರಿನ್ಯೂವಲ್, ಸೇಲ್ಸ್ ಇಮೇಲ್ ಸೆಂಡ್ಸ್, ಎಂಗೇಜ್ಮೆಂಟ್ ಕ್ಯಾಂಪೇನ್, ಸೇಲ್ಸ್ ಇಮೇಲ್ಸ್ ಅಲರ್ಟ್ಸ್. ಓ, ಇದು ನಮಗ್ ಬರುತ್ತಿದ್ದು. ಓಕೆ, ಸೆಟ್ ಡಿಫಾಲ್ಟ್ ಟೆಂಪ್ಲೇಟ್ ಫಾರ್ ಎಂಗೇಜ್ಮೆಂಟ್ ಇಮೇಲ್ಸ್ ಚೇಂಜ್ ಮಾಡಿದ್ದೀನಿ. ಎಕ್ಸ್ಪೆಕ್ಟೇಷನ್ ಒಂದು ಇಮೇಲ್ ಬರಬೇಕು, ಆದ್ರೆ ಆಟೋಮೇಷನ್ಸ್ ವೆಲ್ಕಮ್ ಇಮೇಲ್ ಒಬ್ಬ ಬಂದಿದ್ದಾನೆ. ಒಳಗೋಗ್ಬಿಟ್ಟು ನನ್ಗೆ ಡೌಟ್ ಇದೆ, ಇದು ಇಮೇಲ್ ಇಲ್ಲಿ ಇನ್ನೂ ಝೀರೋ ತೋರಿಸ್ತಾ ಇದೆ. ವೇಟಿಂಗ್ ಒನ್, ಸೆಂಟ್ ಒನ್ ಅಂತ ಹೇಳ್ತಾ ಇದೆ. ವಿ ನೀಡ್ ಟು ವೇಟ್ ಫಾರ್. ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಇವೆಲ್ಲ ಲರ್ನಿಂಗ್, ಯಾರು ಒಬ್ರು ಹೇಳ್ಕೊಡ್ಬೇಕು, ಎಲ್ಲಿ ಕ್ಲಿಕ್ ಮಾಡಬೇಕು, ಏನು ಟ್ರೈನಿಂಗ್ ಕೊಡ್ಬೇಕು. ಅದಕ್ಕೆ ಟ್ರೈನಿಂಗ್ ಮಾಡ್ತಾ ಇರೋದ್ರಿಂದ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಈಗ ಎಕ್ಸ್ಪೆಕ್ಟೇಷನ್ ಇಮೇಲ್ ಬರೋದು. ಇಮೇಲ್ ನನಗೆ ಯಾಕೋ ಫುಲ್ ಆನ್ ಡೌಟ್ ಇದೆ ಬರಲ್ಲ ಅಂತ, ಬಿಕಾಸ್ ಅಕೌಂಟ್ ಎಂಗೇಜ್ಮೆಂಟ್ಗೆ ಇಮೇಲ್ ಅವರು ಎನೇಬಲ್. ಇದು ಒಂದೇ ಫೀಚರು ನಮಗೆ ತುಂಬಾ ಎಲ್ಲೂ ಇಲ್ಲ. ದೇರ್ ಇಸ್ ನೋ ಪಾಡಾಟ್ ಅಕೌಂಟ್ ವೆರ್ ಯು ಕ್ಯಾನ್ ಸೆಂಡ್ ಇಟ್. ಒಂದಿದೆ, ಶ್ರೇಯಸ್ ಹತ್ರ ಇರೋದು ಒಂದರಲ್ಲಿ. ಇಲ್ಲಿ ವೇಟಿಂಗ್ ಲಿಸ್ಟ್ ಅಲ್ಲಿ ಒನ್ ಇದೆ, ಅದು ಇಲ್ಲ ಅನ್ಸುತ್ತೆ, ಅದು ಆಲ್ರೆಡಿ ಸೆಂಟ್ ಅಲ್ಲಿ ಇರ್ಬೋದು. ವೆಲ್ಕಮ್ ಇಮೇಲ್ ಒನ್, ಫಸ್ಟ್ ಟೈಮ್ ನೋಡಿದಾಗ ಎಲ್ಲ ಹೊಸ್ತು, ಇಟ್ ಟೇಕ್ಸ್ ಟೈಮ್. ಒನ್ನು ಕ್ಲಿಕ್, ಸೆಂಟ್ ಅಲ್ಲಿ ಒನ್ ಇದೆ, ಬಟ್ ಈ ನಂಬರು ಕ್ಲಿಕ್ ಅಪ್
ಆಗ್ತಾ ಇಲ್ಲ, ವೇಟಿಂಗ್ ಹೋಯ್ತು. ಇಟ್ ಇಸ್ ನಾಟ್ ಕ್ಲಿಕಬಲ್. 1 or 2 minutes ನೋಡೋಣ. ಬಟ್ ಎರರು ಗೊತ್ತಾಗಲ್ಲ ಇದ್ರಲ್ಲಿ ಇಮೇಲ್ ಹೋಯ್ತೋ ಇಲ್ವೋ ಅಂತ. ಸೊ ವಿ ನೀಡ್ ಟು ವೇಟ್ ಫಾರ್ ದಟ್. ಓ ಎಂಡ್ಗೆ ಬಂದ್ಬಿಟ್ಟಿದ್ದೀನಿ ಆಲ್ರೆಡಿ. ಹ್ಮ್. ಹಾ, ನಾನು ಆಕ್ಟಿವ್ ಇಲ್ಲ ಅಷ್ಟೇ, ಇದೇನ್ ತೊಂದರೆ ಇಲ್ಲ. ಇರಿ ನೋಡೋಣ. ರಿಪೋರ್ಟ್ಸ್ ಅಲ್ಲಿ ಗೊತ್ತಾಗಲ್ಲ ಈಗಲೇ, ಟೈಮ್ ಬೇಕು ಇವೆಲ್ಲ. ನೋಡೋಣ, ಒಂದು ನಿಮಿಷ ನೋಡೋಣ. ಇಲ್ಲ ಅಂದ್ರೆ ಇದು ಕ್ಲಿಕ್ಕಬಲ್ ಆಗುತ್ತಾ ಅಂತ ನೋಡ್ತಾ ಇದ್ದೀನಿ ಅಷ್ಟೇ. ಏನ್ 100% ಬರ್ಬೇಕು? ಡೆಲಿವರ್ಡ್ ಆಗಿದೆ. ಹ್ಮ್. ಇದಾ? ಇದು ಓಪನ್ ರೇಟ್ ರಾಜಾ. ಒಂದು ನಿಮಿಷ. ಪ್ರಾಸ್ಪೆಕ್ಟ್ಸ್ ಚಂದ್ರ. ಹ್ಮ್. ಇಲ್ಲಿ ತೋರಿಸುತ್ತೆ ಒಂದೊಂದ್ಸತಿ ಆಕ್ಟಿವಿಟೀಸ್. ಇಲ್ಲ, ಇದೊಂಚೂರು ನೋಡ್ಬೇಕಾಗತ್ತೆ, ಅಂದ್ರೆ ಶ್ರೇಯಸ್ತೆ ಅಕೌಂಟ್ ತಗೊಂಡ್ ಮಾಡ್ಬೇಕಾಗತ್ತೆ ಅಷ್ಟೇ. ಓಕೆ, ನಾನು ಇಷ್ಟೇ. ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಎಜುಕೇಟ್. ಬಟ್ ಮೇಜರ್ಲಿ ನಾನು ಈಗ ಏನೇನು ತೋರಿಸಿದ್ನೋ ಇದು ವಿಡಿಯೋ ನೋಡಿದಾಗ ಅದ್ರಲ್ಲಿ ಪಾಯಿಂಟ್ಸ್ ಬರ್ಕೊಳ್ಳಿ. ದೆನ್ ಪ್ರಾಬ್ಲಿ ವಿ ಕ್ಯಾನ್ ಜಸ್ಟ್ ಮೂವ್ ಆನ್ ವಿತ್ ದಟ್ ಒನ್. ಅದು ಹೀಗೆ ಮಾಡೋಕ್ಕಾಗಲ್ಲ ಕೆಲವೊಂದು. ಏನಕ್ಕೆ ನಾನು ಮಾಡಿಸ್ತಾ ಇಲ್ಲ ಅಂದ್ರೆ ನಾವು ಡೊಮೇನ್ ಆ್ಯಕ್ಟ್ ಮಾಡಿ ಇದು ಮಾಡಿ ಸೆಂಡ್ ಮಾಡೋಕ್ಕಾಗಲ್ಲ. ಭವ್ಯ ಅವರೇ, ಆದರೆ ಇವತ್ತು ನೀವು ವಿಡಿಯೋಸ್ ಅಪ್ಲೋಡ್ ಮಾಡ್ಬಿಟ್ಟು ಎಲ್ಲ ಶೇರ್ ಮಾಡ್ತೀನಿ ಸೇಮ್ ಲಿಂಕಲ್ಲಿ. MCA, ದಟ್ ಇಸ್ MC ನೆಕ್ಸ್ಟ್ ಇಂದ ಒಂದು ಇಮೇಲ್ ಕಳ್ಸೋಕ್ಕಾಗತ್ತಾ? ಟ್ರೈ ಮಾಡಿ. ಗೊತ್ತಾಗಲಿ ನಂಗೆ ಮೆಸೇಜ್ ಹಾಕಿ, ನಾನು ಆನ್ಲೈನೇ ಇರ್ತೀನಿ. ಕ್ಲಿಯರಾ? ಡೌಟ್ ಇದೆಯಾ? ಇಲ್ಲ ಸರ್. ಎಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡ್ಬಿಡ್ತೀನಿ ಇವತ್ತು. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಕೂತ್ಕೊಂಡು ಅದೇ ಒಂದು ಅಷ್ಟು ವಿಡಿಯೋಸ್ ಇದೆ ಅಪ್ಲೋಡ್ ಮಾಡೋದು. ಅಲ್ಲಿ ಡೂ ದಟ್ ಕಂಪ್ಲೀಟೆಡ್ ಆ್ಯಂಡ್ ಅಲ್ಲಿ ಶೇರ್ ಇಟ್ ವಿತ್ ಯು. MC ನೆಕ್ಸ್ಟ್ ಇಂದ ಆದರೆ ಒಂದು ಇಮೇಲ್ ಕಳಿಸ್ಬಿಡಿ ಭವ್ಯ. ಟ್ರೈ ಮಾಡಿ. ಗೊತ್ತಾಗಲಿಲ್ಲ ನಂಗೆ ಒಂದು ಮೆಸೇಜ್ ಮಾಡಿ, ಆನ್ಲೈನ್ ಜಾಯಿನ್ ಆಗ್ತೀನಿ ನಾನು. ಡೌಟ್ ಇದೆಯಾ? ಇಲ್ಲ ಭವ್ಯ ಅವ್ರ ವಾಯ್ಸ್ ಕೇಳಿಸ್ತಲ್ಲ. ನೋ ಸರ್, ಸಾರಿ ಸರ್, ಮ್ಯೂಟ್ ಅಲ್ಲಿ ಇದೆ ಅನ್ಸುತ್ತೆ. ಓಕೆ ಮೇಡಮ್, ಆಯ್ತು. ಏನೇ ಇದು ಮೆಸೇಜ್ ಮಾಡಿ, ನಾನು ಆನ್ಲೈನ್ ಇರ್ತೀನಿ. ಓಕೆ ಸರ್. ಇವೆಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಒಂದು ರೌಂಡ್ ನೋಡ್ಕೊಂಡ್ಬಿಡೋಣ. ಓಕೆನಾ? ಇವತ್ತಿನ sir. ಅಜೆಂಡಾ ಸಿಂಪಲ್, ಒಂದು ಇಮೇಲ್. ಯಾವುದು? MC ನೆಕ್ಸ್ಟ್ ಇಂದ ಒಂದು ಇಮೇಲ್ ಕಳ್ಸೋದು. ಓಕೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಹರ್ಷ, ಐ ಜಾಯ್ನ್ ವಿತ್ ಅದರ್ ಕಾಲ್ಸ್. ಥ್ಯಾಂಕ್ ಯು. ಸರ್, ಇವ್ರದ್ದು ಹೇಳಿ. ಡೇಟಾ ಕ್ಲೌಡ್ ಆಗಿದೆಯಂತೆ ಸರ್. ಓಕೆ, ದಟ್ಸ್ ಗ್ರೇಟ್. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.